ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 497ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸಂಪತಿ ವಾನರರಿಗೆ ಸೀತೆ ಸುಳುವನ್ನು ನೀಡ್ತಾನೆ. ಸೀತೆಯನ್ನು ರಾವಣ ತೊಗೊಂಡೋಗ್ಯಾನ, ಲಂಕೆಯಲ್ಲಿ ತನ್ನ ಅರಮನೆಯಲ್ಲಿ ಇಟ್ಟಾನ. ಮತ್ತು ಆ ವಿಷಯನೂ ನನಗೆ ತಿಳಿದಿದೆ. ಅಷ್ಟೇ ಅಲ್ಲ, ನಮ್ಮ ಕಣ್ಣಿನ ದೃಷ್ಟಿ ಬಹಳ 100 ಯೋಜನೆಗಳವರೆಗೇನೂ ಹೋಗ್ತಿದೆ. ನಾವು ಬೇಟೆ ಹುಡುಕಬೇಕಾಗಿತ್ತಂದ್ರೆ ಅದು ನಮ್ಗೆ ಸಹಾಯ ಆಗ್ತಿದೆ. ಅದಕ್ಕೆ ನಾನು ಇಲ್ಲಿ ಪರ್ವತದ ತುದಿಯ ಮೇಲೆ ಕುಳಿತುಕೊಂಡೇ ನೋಡ್ತೇನೆ, ನನಗೆ ದೃಶ್ಯ ಕಾಣ್ತಿದೆ ಅಂತ ಹೇಳ್ತಾ, ಈ ಸೀತೆಯನ್ನು ರಾವಣ ತೊಗೊಂಡು ಹೋದಂಥ ಸುದ್ದಿ ಸುಳಿವು ತನಗೆ ಹೇಗೆ ಗೊತ್ತಾಯ್ತು ಅನ್ನೋದನ್ನು ಕತೆ ಹೇಳ್ತಾನೆ. ನಾನು ಅಶಕ್ತನಾಗಿ ಎರಡೂ ನನ್ನ ರೆಕ್ಕೆಗಳನ್ನು ಕಳ್ಕೊಂಡು ಬಿದ್ದಾಗ ನನ್ನ ಮಗ ಬರ್ತಾನೆ. ಅವನು ನನ್ನ ಪೋಷಣೆಯನ್ನು ಮಾಡ್ತಿರ್ತಾನೆ. ನಿತ್ಯ ತಂದು ನನಗೆ ಆಹಾರ ಹುಡಿ ತಂದು ಕೊಡ್ತಿರ್ತಾನೆ. ಒಂದು ದಿನ ಬರಗೈಯಿಂದ ಬರ್ತಾನೆ. ಬಂದಾಗ ಅವ ತಂದೆಗೆ ಹೇಳ್ತಾನೆ, ಈ ಸಲ ನನಗೆ ಬೇಟೆ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ ಅನ್ನೋದ ಕಾರಣವನ್ನು ಈ ರೀತಿಯಾಗಿ ಹೇಳ್ತಾನೆ. ಅದನ್ನೇ ವಾಲ್ಮೀಕಿಯವರು. ಮಹಾಸಾಗರದ ಆಳದಲ್ಲಿ ಬ್ಯಾಟಿ ಅರಿಸುವಾಗ ದೈತಾಕಾರದ ವ್ಯಕ್ತಿ ಸ್ತ್ರೀಯನ್ನು ಹೊತ್ತೊಯ್ಯುತ್ತಿದ್ದ. ನಾನು ಬ್ಯಾಟಿ ಮಾಡೋ ಸಲುವಾಗಿ ಮಹಾಸಾಗರದ ಮೇಲೆ ನಾನು ಹಾರ್ತಾ ಇದ್ದೆ. ಕೆಳಗಡೆಗೆ ಜಲಚರಗಳು ಕಾಣ್ತಾ ಇದ್ದವು, ಮೀನು ಎಲ್ಲ ಕಾಣ್ತಾ ಇದ್ದೇವೆ. ಅದೇ ಸಂದರ್ಭದಲ್ಲಿ ಒಬ್ಬ ದೈತಾಕಾರದ ಮನುಷ್ಯ ಒಬ್ಬ ಯುವ ಸ್ತ್ರೀಯನ್ನು ತೊಗೊಂಡು ಹೊಂಟಿದ್ದ. ಆಕಾಶ ಮಾರ್ಗದಲ್ಲಿ ತೊಗೊಂಡು ಹೊಂಟಿದ್ದ. ಬೆಳಕಿನಂತೆ ಹೊಳೆಯುತ್ತಿದ್ದಳು. ಆ ಯುವ ಸ್ತ್ರೀ ಬೆಳಕಿನಂತೆ ಹೊಳೆಯುತ್ತಿದ್ದಳು. ನೋಡಿ ಅವರಿಬ್ಬರನ್ನು ಬೇಟೆ ಮಾಡಲು ಹೋದೆ. ಏಕಕಾಲಕ್ಕೆ 2 ಬೇಟೆ ಸಿಕ್ಕು ಅಂದ್ಕೊಂಡು ನಾನು ಅವರನ್ನು ಬೇಟೆಯಾಡಲು ಹೋದೆ. ತಮ್ಮನ್ನೇ ಬಿಡುವಂತೆ ನನ್ನಲ್ಲಿ ಬೇಡಿಕೊಂಡ ಆ ವ್ಯಕ್ತಿ. ನಾಯೇನು ಅವ್ರನ್ನೇನ ಬೇಟೆ ಮಾಡಲಿಕ್ಕೆ ಹೋದೆ. ಆ ದೈತಾಕಾರದ ಮನುಷ್ಯ ಏನಿದ್ದಲ್ಲ, ಅವನು ನನ್ನಲ್ಲಿ ಪ್ರಾರ್ಥನೆ ಮಾಡಿದೆ, ನಮ್ಮನ್ನು ಬಿಟ್ಟು ಬಿಡಪ್ಪ, ನಾವು ಹೋಗ್ತೇವೆ, ನಮ್ಮ ಹಲ್ಲೆ ಮಾಡಬೇಡ ಅಂತ ಅವನು ನನ್ನನ್ನು ಪ್ರಾರ್ಥಿಸಿಕೊಂಡ ಅಂತ ಹೇಳ್ತಾನು. ಬೇಡಿಕೊಂಡವರ ಮೇಲೆ ಹಲ್ಲೆ ಸರಿಯಲ್ಲ ಅಲ್ವೇ? ಈಗ ಅವ್ರನ್ನ ಬೇಡಿಕೊಂಡಾಗಂದ್ರೆ ಶರಣ ಬಂದಂಗೆ. ಅದಕ್ಕೆ ವಾಲ್ಮೀಕಿಯವರು ಕೃತಾತ್ಮ ಧರ್ಮ ಅಂತ ಕರೀತಾರೆ. ನಮ್ಮ್ಯಾಗ ಹಲ್ಲೆ ಮಾಡಿಬಿಡಪ್ಪ ಅಂತ ಅವರು ರಕ್ಷಣೆಯನ್ನು ಕೇಳಿದಾಗ ಹಲ್ಲೆ ಮಾಡೋದು ಅಧರ್ಮ, ಸರಿಯಲ್ಲದು. ಅದಕ್ಕೆ ಯಾರು ನಮ್ಮ ಆಶ್ರಯವನ್ನು ಕೇಳ್ತಾರ, ರಕ್ಷಣೆ ಕೇಳ್ತಾರೆ, ಅವ್ರಿಗೆ ರಕ್ಷಣೆ ನೀಡೋದು ನಮ್ಮ ಧರ್ಮ. ಅದಕ್ಕೆ ಕೃತಾತ್ಮ ಧರ್ಮ ಅಂತ ಹೇಳ್ತಾರೆ. ಅದೇ ನಾವು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಪೂರ್ವದಲ್ಲಿ ಕಂಪೀಲಿ ರಾಯ ಅವನ ಮಗ ಕುಮಾರರಾಮನ ಇತಿಹಾಸವನ್ನು ಓದಿದಾಗ ಅದೇ ಬರ್ತಿದೆ. ಅದೇನು ತುಘಲಕನ ಒಬ್ಬ ಸಂಬಂಧಿ ತುಘಲಕನ ವಿರುದ್ಧ ಒಂದು ಬಂಡೆ ಹೇಳ್ತಾನೆ. ಸೋತು ಬಂದ ಇವರು ಶರಣದ ಬಂದಾಗ ತುಘಲಕ ಕೇಳ್ತಾನೆ, ಅವನು ನಮಗೆ ಕೊಟ್ಬಿಡಿ ಅಂದಾಗ ಇವರು ನಿರಾಕಾರ ಮಾಡ್ತಾರೆ. ನಮ್ಮ ಆಶ್ರಯ ಕೇಳಿ ಬಂದಂಥ ವ್ಯಕ್ತಿ ಅದನವ, ಅದಕ್ಕೆ ನಾವು ಅವನಿಗೆ ನಿಮ್ಗೆ ಒಪ್ಪಿಸುವುದಿಲ್ಲ ಅಂತ ಹೇಳಿದಾಗ ಯುದ್ಧ ಆಗ್ತಿದೆ. ಅಂದರೆ ಹೇಳುವ ತಾತ್ಪರ್ಯ ಇಷ್ಟೇ ಅಲ್ಲ, ಈ ಭಾರತೀಯ ಪರಂಪರೆಯಲ್ಲಿ ಯಾರೇ ಆಶ್ರಯ ಕೇಳಿ ಬಂದರೂ ಅವರಿಗೆ ಆಶ್ರಯ ಕೊಡ್ತಾರೆ. ಇತ್ತೀಚೆಗೆ ನೀವು ನೋಡಿ, ಬಾಂಗ್ಲಾದೇಶದ ಇವರು ಯಾರು ಪ್ರೆಸಿಡೆಂಟ್, ಅವರು ನಮ್ಮಲ್ಲಿ ಆಶ್ರಯ ಕೇಳಿ ಬಂದರು. ಅವರು ಶೇಖ್ ಹಸೀನಾ, ಆವಾಗ ಶೇಖ್ ಮುಜಿಬುರ್ ರೆಹಮಾನ್ ಮಗಳವರು. ಆವಾಗ ನಮ್ಮ ದೇಶ ಅವರಿಗೆ ಆಶ್ರಯ ಕೊಡ್ತು. ಇವತ್ತಾರನೂ ಸಹಿತ ಅವರು ನಾವು ಮರಣದಂಡನೆ ಘೋಷಣೆ ಮಾಡಿವೆ, ಅವರು ನಮ್ಗೆ ಕೊಡಂದ್ರೂ ಸಹಿತ ಭಾರತ ಕೊಡ್ತಾ ಇಲ್ಲ. ಯಾರು ಆಶ್ರಯ ಕೇಳಿ ಬರ್ತಾರೆ, ಯಾರಲ್ಲಿ ಧರ್ಮ ಇರ್ತಿದೆ ಅವರಿಗೆ ಆಶ್ರಯ ನೀಡೋದು ಇದು ಕೃತಾತ್ಮ ಧರ್ಮ ಅಂಥೇಳಿ ವಾಲ್ಮೀಕಿಯವರು ಇದನ್ನು ತ್ರೇತಾಯುಗದಲ್ಲಿನೇ ಬೋಧಿಸಿದವರು. ಅದಕ್ಕೆ ಅದು ಕೂಡ ಹೇಳ್ತಿದೆ, ಬೇಡಿಕೊಂಡವರ ಮೇಲೆ ಹಲ್ಲೆ ಸರಿಯಲ್ಲ ಅಲ್ವೇ?
ನನ್ನ ಹೊಗಳುತ್ತಾ ಅತಿ ವೇಗದಲ್ಲಿ ಹೋದನವನು. ನಾವು ಅವನ ಮ್ಯಾಗ ಹಲ್ಲೆ ಮಾಡಲಿಲ್ಲ, ಅದಕ್ಕೆ ಅವನನ್ನು ಪ್ರಶಂಸೆ ಮಾಡ್ಕೊಳ್ತಾ ಭಾಳ ಸ್ಪೀಡ್ನಿಂದ ಹೋಗಿಬಿಟ್ಟ. ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋದ ತಿಳಿಸಿದರು ವಿಷಯ ನನ್ನ ಬಳಿ ಬಂದ ಮುನಿಗಳು. ನನ್ನ ಒಡೆಯ ಮುನಿಗಳಿದ್ದಲ್ಲ, ಆ ಮುನಿಗಳು ಹೇಳಿದರು, ಇವ ರಾವಣ ಆಕೆ ಸೀತೆ ಆಕೆಯನ್ನು ಅಪಹರಿಸಿಕೊಂಡು ಹೋಗ್ಯಾನ ಅಂತ ಹೇಳಿ ನನ್ನ ಬಳಿ ಇದ್ದಂಥ ಮುನಿಗಳು ಈ ವಿಷಯವನ್ನು ನನಗೆ ಹೇಳಿದರು. ಸಿಟ್ಟಿನಲ್ಲಿ ಸೀತೆ ಸೀರೆ ಆಭರಣಗಳು ಅಸ್ತವ್ಯಸ್ತವಾಗಿದ್ದವು. ಪದೇ ಪದೇ ಅವಳು ರಕ್ಷಣೆಗೆ ಹಲುತ್ತಿದ್ದಳು, ರಾಮ ರಾಮ. ಅವಳಲ್ಲಿನ ಕೋಪನೂ ಇತ್ತು, ದುಃಖ ಇತ್ತು, ಅಳ್ತಿದ್ದಳು, ಭಾಳ ಸಂಕಟ ಪಡ್ತಾ ಇದ್ದಳು. ಆಭರಣಗಳು ಕಿತ್ತೋಗಿದ್ದು, ಆಕೆ ರಾವಣನಿಗೆ ಪ್ರತಿರೋಧ ಮಾಡ್ತಿರ್ತಾಳೆ ಅವಳು. ಅಂಥದ್ರಲ್ಲಿ ಸಹಾಯಕ್ಕಾಗಿ ಪದೇ ಪದೇ ರಾಮನ ಹೆಸರನ್ನು ಕರಿತಿದ್ದಳು ಅಂತ ಹೇಳ್ತಾನೆ. ಬ್ಯಾಟಿ ಇಲ್ಲದೆ ಮರಳಿ ಬಂದ ನನ್ನ ಪುತ್ರ ವಿವರಿಸಿದ ನನಗೆ ನಡೆದ ಪ್ರಸಂಗ. ಯಾಕೆ ಬ್ಯಾಟಿ ಆಡಲಿಲ್ಲ, ಯಾಕೆ ಹೊರಗೆಯಿಂದ ಹೊಳೆ ಬಂದು ಅನ್ನೋ ಕಾರಣವನ್ನು, ಈ ಪ್ರಸಂಗವನ್ನು, ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋಗುತ್ತಿರುವ ಪ್ರಸಂಗವನ್ನು ನನ್ನ ಮಗ ನನಗೆ ಹೇಳಿದ ಅಂಥೇಳಿ ಸಂಪತಿ ವಾನರರಿಗೆ ಹೇಳ್ತಾನೆ. ನಾನೇ ಅಸಹಾಯಕ ಸ್ಥಿತಿ, ಸೀತೆ ಕೂಗು ಕೇಳಿದ್ದರೂ ರಾವಣ ಎದುರಿಸಲು ಅಸಮರ್ಥನಾಗಿದ್ದ. ನನಗೊಂದೆಳೆ ಹಾಕಿದ ಸಹಾಯಕ್ಕಾಗಿ ಒಂದೊಳ್ಳೆ ನನಗೆ ಕೂಗು ಕೇಳ್ತಿತ್ತಂದ್ರೆ, ನನ್ನ ತಮ್ಮನಾದ ಜಟಾಯು ಹೆಂಗೆ ಅವಳ ರಕ್ಷಣೆಗಾಗಿ ಪ್ರಾಣ ತ್ಯಾಗ ಮಾಡಿಲ್ಲ, ಹಂಗೆ ನಾನು ಹೋಗಾವನ ಅವನ ಮ್ಯಾಗ ಯುದ್ಧ ಮಾಡವನ. ಆದರೆ ನಾನೇ ಏನಾಗೇನೆ ಅಶಕ್ತನಾಗೇನೆ, ನನ್ನ ರೆಕ್ಕೆಗಳಲ್ಲಿ ಬಲ ಇಲ್ಲ, ಹಾರುವಂಥ ಬಲ ಕಳ್ಕೊಂಡವ. ಅದಕ್ಕೆ ನಾನೇ ಅಸಮರ್ಥನಿದ್ದಾಗ ಅವನ ಮೇಲೆ ಎರಗಲಿಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ನಾನು ಕೇಳಿದ್ದನ್ನು ನಿಮಗೆ ತಿಳಿಸಿರುವೆ, ಸೀತೆಯನ್ನು ಹುಡುಕಿ ಬಿಡಿಸಿಕೊಳ್ಳೋದು ನಿಮ್ಮ ಶೂರತನ. ಏನು ಫ್ಯಾಕ್ಟ್ ಐತಿ, ಏನು ನಾ ತಿಳ್ಕೊಂಡೆ, ಅದನ್ನೆಲ್ಲ ನಿಮ್ಮ ಮುಂದೆ ನಾನು ಹೇಳೇನೆ, ನಿರೂಪಣೆ ಮಾಡೇನೆ. ಇನ್ನು ನೀವು ಲಂಕೆಗೆ ಹೋಗಿ ಸೀತೆಯನ್ನು ರಾವಣನ ಒಂದು ಸೆರೆಯಿಂದ ಬಿಡಿಸಿಕೊಂಡು ತರುವುದು ನಿಮ್ಮ ಶೂರತನ, ನಿಮ್ಮ ಪರಾಕ್ರಮ. ಯಾಕೆಂದರೆ ಮಹಾಪರಾಕ್ರಮಿ ಅವನ ಕೂಡ ಯುದ್ಧ ಮಾಡಿ ಅವಳಕ್ಕೆ ತೊಗೊಂಡು ಬರೋದು ಅಂದ್ರೆ ಅದು ಒಂದು ಸಾಮಾನ್ಯ ಕೆಲಸ ಅಲ್ಲದ, ಅದು ಸಾಹಸಿಗಳನ್ನು ಕೆಲಸ, ವೀರರ ಕೆಲಸ. ಆ ಶೂರತನ, ಅವಳು ಬಿಡಿಸಿಕೊಳ್ಳುವಂಥ ಶೂರತನ, ಪರಾಕ್ರಮ ನಿಮಗೆ ಬಿಟ್ಟು ಕೊಟ್ಟದ್ದು ಅಂತ ಹೇಳ್ತಾನೆ. ಸಾಗಿರಿ ನೀವು ಸುಗ್ರೀವನ ಯೋಜನೆ ಅಂತ. ಸುಗ್ರೀವ ನಿಮಗೇನು ಹೇಳಿ ಕಳಿಸಲ್ಲ, ಅದೇ ಪ್ರಕಾರ ನಿಮ್ಮ ಗರಿರಿ. ಸಬಲರು ರಾಮ ಲಕ್ಷ್ಮಣರು ನಿಮ್ಮ ರಕ್ಷಣೆ ಕೊಡಲಿಕ್ಕೆ ರಾಮ ಲಕ್ಷ್ಮಣರು ಸಬಲರು, ಸಮರ್ಥರು ಅಂತ ಹೇಳ್ತಾರೆ. ಅವರೇನು ಸಾಮಾನ್ಯ ವ್ಯಕ್ತಿಗಳಲ್ಲ. ರಾಮ ಲಕ್ಷ್ಮಣ ನಿಮಗೆ ರಕ್ಷಣೆ ಕೊಡುವಂತಹ ಸಾಮರ್ಥ್ಯ ಅವರಿಬ್ಬರಲ್ಲಿದೆ. ಸಾಕಷ್ಟು ಕಾಲವ್ಯಯವಾಗಿದೆ ಈಗಾಗಲೇ, ಸಾಹಸಿಗಳು ನೀವು ಮುನ್ನುಗ್ಗಿ ಹಿಂಜರಿಯದೆ. ಈಗಾಗಲೇ ನೀವು ಗಡುವೇನಿತ್ತಲ್ಲ ಸುಗ್ರೀವನ ಮುಗಿದು ಹೋಗಿದೆ ಅಂತ ಹೇಳ್ತಿದ್ದೀರಾ. ಸಾಕಷ್ಟು ಸಮಯ ವ್ಯಯವಾಗಿದೆ ಹುಡುಕುವುದರಲ್ಲಿ. ಇನ್ನು ನೀವು ಸಮಯ ಕಳೆಯಬೇಡ್ರಿ, ಹಿಂಜರಿಯಕ್ಕೆ ಹೋಗಬೇಡ್ರಿ. ಆದಷ್ಟು ಬೇಗ ಸೀತೆಯನ್ನು ಹುಡುಕಲಿಕ್ಕೆ ಮುನ್ನುಗ್ಗುರಿ, ಲಂಕೆಗೆ ಹೋಗಲಿಕ್ಕೆ ನೀವು ತಯಾರಾಗಿರಿ ಅಂತ ಹೇಳಿ ಸಂಪತಿ ವಾನರರಿಗೆ ಹೇಳ್ತಾನೆ. ಕುತೂಹಲದಿ ಬಳಿ ಕುಳಿತ ವಾನರರ ನೋಡಿ ಸಂಪತಿ ವಾನರ ಮತ್ತು ಅಂಗದನಿಗೆ ನುಡಿದ. ಅವ್ರು ಇದು ಕಥೆ ಕೇಳ್ಕೊಂಡು ನೀವು ಹೇಳೋದನ್ನು, ಪ್ರಸಂಗವನ್ನು ಕೇಳ್ಕೋತ ಕುತೂಹಲದಿಂದ ಕೂತಿರ್ತಾರೆ. ಅವರು ನೋಡ್ತಾನೆ, ಅವ್ರಿಗೊಂದು ಕುತೂಹಲ ಇರ್ತದೆ, ಕೇಳ್ತಾ ಇರೋದು ಫ್ಯಾಕ್ಟ್ ಏನೈತೆ ಅನ್ನೋದನ್ನು. ಅದನ್ನು ನೋಡ್ಕೊಂಡು ಪುನಃ ಅಂಗದನಿಗೆ ಸಂಪತಿ ಹೇಳ್ತಾನೆ, ಓ ವಾನರರೇ, ಮೈಥಿಲಿ ವಿಷಯ ತಿಳಿದ ಬಗ್ಗೆ ಹೇಳುವೆ ಕೇಳಿರಿ ವಿಸ್ತಾರವಾಗಿ ನಮಗೆ. ಓ ಅಂಗದ, ಪಕ್ಕ ಸುಟ್ಟುಕೊಂಡು ಇಲ್ಲಿ ತನಕ ಮೈಥಿಲಿ ಸೀತೆಯ ವಿಷಯವನ್ನು ಸವಿಸ್ತಾರವಾಗಿ ಹೇಳಿದೆ. ಇನ್ನು ನಾನು ಅಸಹಾಯಕ ಬರಲಿಕ್ಕೆ ಕಾರಣವೇನು ಅಂತ ನನ್ನ ವ್ಯಥೆಯ ಕಥೆಯನ್ನು ಕೇಳರಿ ಅಂತ ಹೇಳ್ತಾನೆ. ಅಂಗದನಿಗೆ ಸಂಬೋಧನೆ ಮಾಡ್ತಾ, ಓ ಅಂಗದ, ಪಕ್ಕ ಸುಟ್ಟುಕೊಂಡು ನಾ ವಿಂಧ್ಯ ಪರ್ವತದಲ್ಲಿ ಬಿದ್ದಾಗ ಪ್ರಜ್ಞಾಹೀನತೆಯಲ್ಲಿ ಕಳೆದೆ 6 ದಿನ ಅಲ್ಲಿ. ನಾ ಏನು ರಾಕ್ಷಸರನ್ನು ಬೆನ್ನಟ್ಟಿ ಹೋಗಿದ್ದು ನಾನ ಮತ್ತು ನನ್ನ ತಮ್ಮ. ನನಗೆ ಆ ಸುಡು ಬಿಸಿಲಿನ ಒಂದು ಇತರದಿಂದಾಗಿ ನಾನು ಕುಸಿದ ಕೆಳಗೆ ಬಿದ್ದೆ, ಪರ್ವತದ ಮೇಲೆ ಬಿದ್ದಿದ್ದೆ, ಕೆಳಗಿದ್ದೆ, ಪಕ್ಕಗಳೆಲ್ಲ ಸುಟ್ಟು ಹೋಗಿದ್ದು ರೆಕ್ಕೆಗಳು. ಮುಂದೆ ಅದನ್ನು ಸುಧಾರಿಸ್ಕೊಂಡು ನನಗೆ ಪ್ರಜ್ಞೆ ಬರಬೇಕಾದ್ರೆ 6 ದಿವಸ ನನಗೆ ಪ್ರಜ್ಞಾಹೀನನಾಗಿದೆ, ಕೋಮಾದಲ್ಲಿದ್ದೇನೆ ನಾನು. 6 ದಿವಸ ಏನಾಯ್ತನೋ ಗೊತ್ತಿಲ್ಲ ನನಗೆ.
6 ದಿವಸಗಳ ನಂತರ ನನಗೆ ದಿಕ್ಕು ತೋಚದಂತಾಯಿತು. ಪ್ರಜ್ಞೆ ಬಂದಾಗ ನೋಡ್ತೀನಿ ನಾ ಎಲ್ಲಿ ಬಿದ್ದನು ಏನೂ ಗೊತ್ತಾಗಲಿಲ್ಲ. ಸಂಪೂರ್ಣ ಅಸಹಾಯಕ ಸ್ಥಿತಿ ಇತ್ತು. ಏಳಬೇಕನ್ನೋರು ಆಗ್ತಿರಕ್ಕಿಲ್ಲ, ಹಾರಬೇಕಾದ್ರೂ ಪಕ್ಕಗಳೆಲ್ಲ ಏನಾಗಿದ್ದು ಸುಟ್ಟು ಹೋಗಿದ್ದೆ ನಾನು. ಅಂತಹ ಒಂದು ಅಸಹಾಯಕ ಸ್ಥಿತಿಯಲ್ಲಿ ನಾನು ಬಿದ್ದದ್ದು ನನಗೆ ಅನುಭವ ಆಯಿತು. ಪ್ರಜ್ಞೆ ಬಂದಾಗ ನೋಡಿದೆ ಪರ್ವತ, ನದಿ, ಮಹಾಸಾಗರಗಳ ಎಚ್ಚರ ಬಂದಾಗ ಸುತ್ತು ಕಡೆ ನೋಡಿದೆ ನಾನು. ಕತ್ತ ತಿರುಗಿ ಪರ್ವತಗಳು ಕಾಣಿಸ್ತಿದ್ದು, ನದಿಗಳು ಕಾಣಿಸ್ತಿದ್ದು, ಮಹಾಸಾಗರನ ಕಾಣಿಸ್ತಾ ಇತ್ತು. ಪಕ್ಷಿ ಹಿಂಡು ಮೊನಚಾದ ಶಿಖರಗಳು, ಎಲ್ಲಿ ನೋಡ್ತಿಯಲ್ಲ ಪಕ್ಷಿ ಹಿಂಡುಗಟ್ಕೊಂಡು ಪಕ್ಷಿಗಳು ಹಾರಾಡ್ತಾ ಇದ್ದು. ಮೊನಚಾದ ಶಿಖರಗಳ ಪರ್ವತಗಳಿದ್ದು, ಕಂದಕ ಗವಿಗಳು ಕಂಡು ಬಂದವು. ಅವುಗಳಲ್ಲಿ ದಕ್ಷಿಣ ಮಹಾಸಾಗರ ತೀರದ ವಿಂಧ್ಯ ಪರ್ವತವೆಂದೇ ಭಾವಿಸಿದೆ. ತಮಗೆ ಪದೇ ಪದೇ ಹೇಳ್ತಾ ಇದ್ದೇನೆ, ನಾವೀಗೇನು ನೋಡ್ತೀವಲ್ಲ ವಿಂಧ್ಯ ಪರ್ವತದ ಶ್ರೇಣಿ, ಇದು ಮಧ್ಯಪ್ರದೇಶ, ಅಲ್ಲಿ ಭಾರತದ ಇಂದಿನ ಭಾರತದ ಮಧ್ಯಭಾಗದಲ್ಲಿ ಬರ್ತಿದೆ. ಅಲ್ಲಿಂದ ಎಡಕ್ಕ ಬಲಕ್ಕೆ ಏನು ಬರ್ತಾವಂದ್ರೆ ಇದು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ಬರ್ತಾವೆ. ಆದರೆ ತ್ರೇತಾಯುಗದಲ್ಲಿ ಆ ಘಟ್ಟಗಳ 2 ಘಟ್ಟ ಏನದಲ್ಲ, ಇವುಗಳ ಬೆಟ್ಟದ ಸಾಲುಗಳನ್ನು, ಪರ್ವತ ಸಾಲುಗಳನ್ನು ಕೂಡ ಅವು ವಿಂಧ್ಯ ಪರ್ವತಗಳೇ ಅಂತ ಹೇಳ್ತಿದ್ರು. ಅದಕ್ಕೆ ಅವನೇನು ಹೇಳ್ತಾನೆ, ಈ ವಿಂಧ್ಯ ಪರ್ವತದ ಎಲ್ಲಿ ಬಂದು ನಿಲ್ತದಲ್ಲ ಇದು ಶ್ರೇಣಿ, ಅದರ ಮುಂದೆನೂ ದಕ್ಷಿಣದ ಮಹಾಸಾಗರ ಇದೆ. ಈ ಪರ್ವತ ಶ್ರೇಣಿಗಳು ಎಡಕ್ಕ ಮತ್ತು ಬಲಕ್ಕ ಅಂದರೆ ಪೂರ್ವ ಮತ್ತು ಪಶ್ಚಿಮದಲ್ಲಿ ಬಹುತೇಕ ನಾವು ಪ್ರವಾಸ ಮಾಡಿದರೆ ನಮಗೆ ಅನುಭವಕ್ಕೆ ಬಂದಿದೆ, ಅಂಥವ್ರಿಗೆ ಗೊತ್ತಾಗ್ತಿದೆ. ನೀವು ಕನ್ಯಾಕುಮಾರಿ ಇದು ಹೈವೇ ಬೆಂಗಳೂರಿಂದ ಏನು ಹೋಗ್ತಿದಲ್ಲ, ಹೈವೇ ನಂಬರ್ 7 ಅದನ್ನು ಹಿಡ್ಕೊಂಡು ಹೋದ್ರೆ ನಿಮ್ಗೆ ಅದು ಎಡಕ್ಕ ಬಲಕ ನೋಡಿದಾಗ ಇದು ಸಮೀಪ ಹೋದಂಗೆ ಯಾವುದು ಕನ್ಯಾಕುಮಾರಿ 2 ಕಡೆಯಿಂದ ಪರ್ವತಗಳು ಬಂದು ಒಂದು ಕಡೆಗೆ ಕೂಡ್ತಾವೆ. ನಡುವಿಂದ ಹಾದು ಹೋಗ್ತಿದೆ ಬಸ್ಸು, ಟ್ರೈನು ಹೋಗ್ತಾವೆ. ಅದು 2 ಗೊತ್ತಾಗ್ತಿದೆ. ನೀವು 2 ಕಡೆಯಿಂದ ಪರ್ವತಗಳು ಯಾವ ರೀತಿಯಾಗಿ ಬರ್ತಾವೆ ಅನ್ನೋದನ್ನು ನೀವು ಕಣ್ಣು ಮುಂದೆ ನೀವು ನೇರವಾಗಿ ನೋಡಬಹುದು. ಅದನ್ನೇ ಹೇಳ್ತಾನೆ, 2 ಪರ್ವತ ಶ್ರೇಣಿ ಮುಂದೆ ಹೋದ ಕೂಡಲೇ ಅದೊಂದು ದಕ್ಷಿಣದ ಮಹಾಸಾಗರವಿದೆ. ಹತ್ತಿರದಲ್ಲಿ ಮುನಿ ನಿಶಾಕರ ಆಶ್ರಮ ಕಂಡೆ. ಅಲ್ಲೇ ಒಂದು ಆಶ್ರಮ ಇದ್ದು, ಅಲ್ಲಿ ಯಾರಿದ್ರಪ್ಪ, ನಿಶಾಕರ ಹೆಸರಿನ ಮುನಿ ಇದ್ದ. ನಿಶಾಕರ ಮುನಿ ಹತ್ತಿರ 8 ವರ್ಷ ಪರ್ವತದಲ್ಲಿದ್ದೆ. ಯಾಕಂದರೆ ಅಸಹಾಯಕ ಸ್ಥಿತಿಯಾಗಿದ್ದೆ. ನಾನು ಅವನ ಆಶ್ರಮದಲ್ಲಿನೇ 8 ವರ್ಷ ಕಳೆದೆ. ನಿಶಾಕರ ಮುನಿ ಬಳಿ ಬರಲು ಬಯಸಿದೆ. ಜಟಾಯು ನಾನು ಹೋಗಿದ್ದೆವು ಮುನಿ ಬಳಿ ಹಿಂದೆ. ಮತ್ತು ನೆನಪಿಸ್ಕೊಳ್ತಾನೆ, ಈ ಕೆಟ್ಟ ಸ್ಥಿತಿ ಬರೋ ಪೂರ್ವದಲ್ಲಿ ನಾನು ನನ್ನ ತಮ್ಮನಾದ ಜಟಾಯು ಆ ಮುನಿ ಕಡೆ ಹೋಗಿದ್ದೇನೋ ಒಂದ್ಸಲ. ಸದಾ ಹೂ ಹಣ್ಣು ಸುಗಂಧಭರಿತ ಮುನಿ ಆಶ್ರಮ. ಮುನಿ ಆಶ್ರಮದಲ್ಲಿ ಎತ್ತ ನೋಡಿದರೂ ಅತ್ತ ಹೂವಿನ ಬಳ್ಳಿ, ಗಿಡಗಳು, ಹಣ್ಣಿನ ಗಿಡಗಳು, ಸುಗಂಧಭರಿತ ವಾತಾವರಣ ನೋಡಲಿಕ್ಕೆ ಸಿಗ್ತಿದೆ ಮತ್ತು ನಾವು ಅದನ್ನು ಅನುಭವಿಸಬಹುದು. ಮುನಿ ಆಶ್ರಮ ಬಳಿ ಹೋದೆ ದರ್ಶನ ಪಡೆಯಲು. ಕಂಗೊಳಿಸಿದರು ಮುನಿ, ಸರ್ಪ, ಜಿಂಕೆ, ಸಿಂಹ, ಹುಲಿ ಸೈನ್ಯದ ಮಧ್ಯೆ. ನಾವಿಬ್ಬರು ಅಣ್ಣತಮ್ಮ ಕೂಡಿ ಮುನಿ ಆಶ್ರಮಕ್ಕೆ ಹೋದು. ಮುನಿ ಆಶ್ರಮದಲ್ಲಿ ಏನಿತ್ತಪ್ಪ ಅಂದ್ರೆ ಎತ್ತ ನೋಡ್ತೀವಿ ಅತ್ತ ಸರ್ಪಗಳು, ಜಿಂಕೆಗಳು, ಸಿಂಹ, ಹುಲಿ ಎಲ್ಲ ಒಂದೇ ಕಡೆ ಇದ್ದು ಅವನ ಆಶ್ರಮದಾಗ ಇದ್ದು. ಅವುಗಳ ಮಧ್ಯೆ ಅವು ಎಲ್ಲ ಇವನ ಸೈನ್ಯ. ಅದು ಈ ಮುನಿಯ ಸೈನ್ಯ ಯಾವುದಪ್ಪ ಅಂದ್ರೆ ಹುಲಿ, ಸಿಂಹ, ಜಿಂಕೆ ಇವುಗಳ ಮಧ್ಯೆ ಕೂತದ್ದನ್ನು ನೋಡಿದೆವು. ಸಂತೋಷಪಟ್ಟರು ಕಂಡು ನನ್ನ ಕೇಳಿದರು ಬಂದ ಉದ್ದೇಶ. ನಾನು ನೋಡಿಕೊಂಡೆ ನಮ್ಮಿಬ್ಬರು ಅಣ್ಣ ತಮ್ಮ ನೋಡಿ ಸಂತೋಷಪಟ್ಟರವ್ರ. ಯಾಕೆ ಬಂದಿರಿ ಅಂತ ಕೇಳಿದರು. ಇನ್ನು ಮುಂದೆ ಇವರು ಮುನಿಗಳಿಗೆ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ, ಸಂವಾದ ಏನಾಗ್ತಿದೆ, ಬೆಳವಣಿಗೆಗಳು ಏನಾಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.